ತೋಟಗಾರಿಕೆ, ಹೈನುಗಾರಿಕೆ, ಜೇನು ಅಣಬೆ, ರೇಷ್ಮೆ, ಮೀನು, ಹಸಿರು ಮೇವು, ಅರಣ್ಯ ಮರಗಳು, ಸಮಗ್ರ ಕೃಷಿಯನ್ನು ನಮಗುಣಪಡಿಸುವ ಕೃಷಿ ದರ್ಶನ. ಕೃಷಿ ದರ್ಶನ, ಕೃಷಿ ದರ್ಶನ, ಓಹೋ ಕೃಷಿ ದರ್ಶನ. ರೈತ ಬಾಂಧವರೇ, ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ರೈತ ಬಾಂಧವರು ತಮ್ಮ ಮುಖ್ಯ ಕಸುಬಿನ ಜೊತೆಯಲ್ಲಿ ಜೇನು ಕೃಷಿಯನ್ನ ಉಪಕಸುಬಾಗಿ ಮಾಡಿಕೊಂಡು ಹೆಚ್ಚಿನ ಅನುಕೂಲತೆಗಳನ್ನ ಪಡ್ಕೊಳ್ತಾ ಇದ್ದಾರೆ. ಜೇನುನೊಣಗಳು ಪುರಾತನ ಕಾಲದಿಂದಲೂ ಮಾನವನಿಂದ ಗಣನೀಯ ಮನ್ನಣೆಯನ್ನ ಪಡ್ಕೊಂಡಿದ್ದಾವೆ. ಅವುಗಳಿಂದ ದೊರೆಯತಕ್ಕಂಥ ಪ್ರಕೃತಿ ದ್ರವ್ಯ ಬಂಗಾರವೆಂದೇ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ನೈಸರ್ಗಿಕ ಸಿಹಿಯನ್ನ ನಾವು ಜೇನುತುಪ್ಪ ಅಂತ ಕರಿತೇವೆ. ಪೌಷ್ಟಿಕ ಆಹಾರವಲ್ಲದೆ ಸರ್ವವ್ಯಾಧಿ ನಿವಾರಕ ಗುಣಗಳನ್ನ ಈ ಜೇನುತುಪ್ಪ ಪಡ್ಕೊಂಡಿದೆ. ಜೇನುನೊಣಗಳು ಸಮರ್ಥ ಪರಾಗಸ್ಪರ್ಶಗಳಾಗಿದ್ದು ಕೃಷಿ, ತೋಟಗಾರಿಕೆ ಮತ್ತು ಕಾಡು ಜಾತಿಯ ಸಸ್ಯಗಳ ಸಂತಾನೋತ್ಪತ್ತಿ ಮುಂದುವರಿಕೆ ಮತ್ತು ಪ್ರಸರಣದಲ್ಲಿ ಪಾಲ್ಗೊಂಡು ಈ ಮೂಲಕ ಪರಿಸರದ ಸಮತೋಲನವನ್ನು ಕಾಪಾಡೋದಲ್ಲದೆ ಪರಿಸರವು ಸುಧಾರಣೆಯಾಗಿ ಜೀವ ವೈವಿಧ್ಯತೆಯ ಸಂರಕ್ಷಣೆಯಲ್ಲಿ ಸಹಕಾರಿಗಳಾಗಿದ್ದಾವೆ. ಸಹಜವಾದಂತಹ ವಾತಾವರಣದಲ್ಲಿ ಸುಮಾರು 50,000 ಹುಳಗಳನ್ನು ಹೊಂದಿರತಕ್ಕಂಥ ಜೇನುಗೂಡು ಒಂದು ದಿನಕ್ಕೆ ಸುಮಾರು 500,000 ಗಿಡಗಳಲ್ಲಿ ಪರಾಗಸ್ಪರ್ಶವನ್ನು ಮಾಡುತ್ತಿವೆ. ನಮ್ಮ ಕೃಷಿಯಲ್ಲಿ ಇವುಗಳ ಪಾತ್ರ ಹಿರಿದಾದಂಥದ್ದು. ಜೇನು ಸಾಕಾಣಿಕೆ ಒಂದು ಲಾಭ ಗಳಿಸ್ತಕ್ಕಂಥ ಹವ್ಯಾಸ ಅಥವಾ ಉದ್ಯಮಿಯಾಗಿದ್ದು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಒಂದು ಮಾದರಿಯ ಉಪಕಸಬಾಗಿರುತ್ತೆ. ಅಲ್ಲದೆ ಕೃಷಿ ಭೂಮಿ ಇಲ್ಲದವರು ಸಹ ಜೇನು ಸಾಕಾಣಿಕೆ ಮಾಡೋದ್ರಿಂದ ಪರೋಕ್ಷವಾಗಿ ಬೆಳೆ ಉತ್ಪಾದನೆಗೆ ಸಹಕಾರಗೊಳಿಸೋದ್ರೊಂದಿಗೆ ಆದಾಯ ಕೂಡ ಗಳಿಸಬಹುದು. ಕೆಲವು ಜೇನು ಕುಟುಂಬಗಳನ್ನು ಮನೆಯ ಸುತ್ತಮುತ್ತಲೂ ಸಾಕಾಣಿಕೆ ಮಾಡಬಹುದು ಮತ್ತು ಇವುಗಳಿಂದ ಬರತಕ್ಕಂಥ ಜೇನುತುಪ್ಪದ ಉತ್ಪಾದನೆಯು ಕುಟುಂಬದ ಆಹಾರದ ಗುಣಮಟ್ಟವನ್ನು ಹೆಚ್ಚಿಸೋದಲ್ಲದೆ ರೈತರು ಜೇನುತುಪ್ಪ, ಮೇಣ ಮತ್ತು ಇತರ ಉತ್ಪನ್ನಗಳನ್ನು ಮಾರಾಟ ಮಾಡಿದಲ್ಲಿ ಆರ್ಥಿಕ ಗುಣಮಟ್ಟವನ್ನು ಸಹ ವೃದ್ಧಿಗೊಳಿಸಿಕೊಳ್ಳಬಹುದಾಗಿರುತ್ತೆ. ಪ್ರತಿ ಜೇನುಗೂಡಿನಿಂದ 8ರಿಂದ 10 ಕೆಜಿ ಜೇನುತುಪ್ಪವನ್ನು ತಾವು ಪಡಿಬಹುದಾಗಿರುತ್ತೆ. ಈ ಬಗ್ಗೆ ತಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರಗಳನ್ನು ಅಥವಾ ತಾಲೂಕಿನ ಕೃಷಿ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಾವು ಪಡ್ಕೊಳ್ಳಬಹುದಾಗಿರುತ್ತೆ. ಇಂದಿನ ಕೃಷಿ ಸಂಪೂರ್ಣವಾಗಿ ಗಾಳಿ, ನೀರು, ಮಣ್ಣು ಮತ್ತು ಬೆಳಕಿನಂತಹ ಪಂಚಭೂತಗಳ ಮೇಲೆ ಅವಲಂಬಿತವಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಣ್ಣಿನ ಫಲವತ್ತತೆ ಕುಸಿತ, ನೀರಿನ ಮಾಲಿನ್ಯ ಹಾಗೂ ಗಾಳಿಯ ಅಶುದ್ಧತೆ ಕೃಷಿಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿವೆ. ವಿಶೇಷವಾಗಿ ಮಣ್ಣಿನ ಜೀವಾಳವಾದ ಸಾವಯವ ಇಂಗಾಲದ ಪ್ರಮಾಣ ಕಡಿಮೆಯಾಗಿರುವುದರಿಂದ ಬೆಳೆಯ ಉತ್ಪಾದನೆ ಮತ್ತು ಗುಣಮಟ್ಟದ ಮೇಲೆ ನೇರ ಪರಿಣಾಮ ಬೀರುತ್ತಿದೆ. ಹೀಗಾಗಿ ಪ್ರಸ್ತುತ ರೈತರು ಪುನಶ್ಚೇತನ ಕೃಷಿಯ ಕಡೆಗೆ ಗಮನ ಹರಿಸುವುದು ಅತ್ಯವಶ್ಯಕವಾಗಿದೆ. ಪುನಶ್ಚೇತನ ಕೃಷಿ ಎಂದರೇನು, ಪುನಶ್ಚೇತನ ಕೃಷಿಯ ಮಹತ್ವವೇನು ಎನ್ನುವುದರ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಬೇಸಾಯ ಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಆನಂದ್ ಎಂಆರ್ ಅವರು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ. ರೈತ ಬಾಂಧವರೇ, ಇವತ್ತು ಕೃಷಿ ನಿಂತಿರೋದೇ ಪಂಚಭೂತಗಳ ಮೇಲೆ: ಗಾಳಿ, ನೀರು, ಮಣ್ಣು, ಬೆಳಕು. ಸೊ ಇವೆಲ್ಲವೂ ಸಹ ನಮ್ಮ ಕೃಷಿಗೆ ಪೂರಕವಾದ ಒಂದು ಮೂಲಭೂತ ವಸ್ತುಗಳು ಅಂತ ಹೇಳ್ಬೋದು. ಆದರೆ ಇವತ್ತಿನ ದಿವಸ ಏನಾಗ್ತಾ ಇದೆ, ನಮ್ಮ ಭೂಮಿಗೆ ಬಹಳಷ್ಟು ಇವತ್ತು ಫಲವತ್ತತೆಯನ್ನು ಕಳೆದುಕೊಂಡ್ಬಿಟ್ಟಿದೆ. ನೀರು ಬಹಳ ಶುದ್ಧ ಇಲ್ಲ. ಸೊ ಗಾಳಿಯಲ್ಲೂ ಸಹ ಬಹಳಷ್ಟು ಮಲಿನ ಆಗಿದೆ. ಸೊ ಈ ಎಲ್ಲ ಒಂದು ಮಲಿನತೆ ಇವತ್ತು ನಮ್ಮ ಕೃಷಿಗೆ ಹೊಡೆತವನ್ನು ಕೊಡ್ತಾ ಇದೆ.
ನಾವು ಬೆಳೆಯೋ ಒಂದು ಬೆಳೆ ಇರ್ಬೋದು, ಅದರ ಒಂದು ಬೆಳೆಯ ಗುಣಮಟ್ಟ ಇರ್ಬೋದು, ಅದರ ಯಾವುದೂ ಸಹ ಇವತ್ತು ಗುಣಮಟ್ಟದಲ್ಲಿ ನಾವು ಕಾಯ್ದುಕೊಳ್ಳೋಕೆ ಆಗ್ತಾ ಇಲ್ಲ. ಯಾಕೆ ಈ ರೀತಿ ಆಯಿತು ಅಂತ ನಾವು ಇವತ್ತಿನ ದಿವಸ ಯೋಚನೆ ಮಾಡಬೇಕಾಗುತ್ತೆ. ಯಾಕೆಂದರೆ ಕಳೆದ ಕೆಲವು ತಿಂಗಳ ಹಿಂದೆ ನಮ್ಮ ವಿಜಯ ಕರ್ನಾಟಕದಲ್ಲಿ ಬಂದ ಒಂದು ಲೇಖನ ಬಹಳ ಮನಕೊಲಕಿತು. ಏನಪ್ಪ ಅಂದರೆ, ಅಲ್ಲಿ ರಾಯಚೂರಿನ ಒಂದು ಜಿಲ್ಲೆಯಲ್ಲಿ ಒಂದೇ ಕುಟುಂಬದಲ್ಲಿ ಆ ಒಂದು ಬೆಳೆದ ಒಂದು ಏನು ತರಕಾರಿ ಇದೆ ಅದನ್ನು ತಿಂದು ಆ ಒಂದು ಕುಟುಂಬದ ಮಕ್ಕಳು ಎಲ್ಲ ಹಸು ನೀಗಿದ್ರು. ಯಾಕೆ ಅಂದರೆ ಅವರಿಗೆ ಒಂದು ರೀತಿಯಲ್ಲಿ ಜ್ಞಾನ ಇತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ನಾವು ಮಾಡೋ ಒಂದು ಸಣ್ಣ ತಪ್ಪುಗಳಿಂದ ಅದು ಜೀವಕ್ಕೆ ಎರವಾಗ್ಬೋದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ನಾನು ಇವತ್ತು ಈ ಒಂದು ಪುನಶ್ಚೇತನ ಕೃಷಿ ಅನ್ನೋ ಒಂದು ವಿಷಯದ ಬಗ್ಗೆ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲರೂ ಒಂದನ್ನು ತಿಳ್ಕೋಬೇಕು, ಈ ಭೂಮಿ ಅಥವಾ ಈ ಒಂದು ಪರಿಸರ ಏನಿದೆ ಇದು ನಮಗೆ ನಮ್ಮ ಹಿರಿಯರಿಂದ ಬಳುವಳಿಯಾಗಿ ಬಂದಿದ್ದು ಖಂಡಿತ ಅಲ್ಲ. ಅದು ನಮ್ಮ ಮುಂದಿನ ಒಂದು ಜನಾಂಗದಿಂದ ನಾವು ಎರವಲು ಪಡ್ಕೊಂಡಿದ್ದು ಅಥವಾ ಸಾಲ ಪಡ್ಕೊಂಡಿದ್ದು ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾವು ಯಾವುದನ್ನು ನಮ್ಮ ಹಿರಿಯರಿಂದ ಬಂದುಬಿಟ್ಟಿದೆ ಅದು ನಮ್ಮ ಸೊತ್ತು ಅಂತ ಹೇಳೋ ಒಂದು ಪರಿಸ್ಥಿತಿಯಲ್ಲಿ ನಾವಿಲ್ಲ. ಅದಕ್ಕೋಸ್ಕರವಾಗಿ ನಾವು ಈ ಭೂಮಿಯನ್ನು ಒಂದು ಮುಂದಿನ ಜನಾಂಗಕ್ಕೆ ಯಾವ ರೀತಿ ನಮಗೆ ಬಂತು ಅದನ್ನು ನಾವು ಹಿಂದಿರುಗಿಸೋ ಜವಾಬ್ದಾರಿ ನಮ್ಮೆಲ್ಲರದ್ದು ಇದೆ. ಆ ಒಂದು ನಿಟ್ಟಿನಲ್ಲಿ ನಾವು ಭೂಮಿಯ ಒಂದು ಫಲವತ್ತತೆಯನ್ನು ಕಾಪಾಡ್ಕೋಬೇಕು, ಈ ನೀರಿನ ಒಂದು ಶುದ್ಧತೆಯನ್ನು ಕಾಪಾಡ್ಕೋಬೇಕು, ಗಾಳಿಯಲ್ಲಿ ಮಲಿನತೆ ಇಲ್ಲದೆ ನಾವು ಇದನ್ನು ಕಾಪಾಡ್ಕೋಬೇಕು. ಇವೆಲ್ಲವೂ ಮಾಡಬೇಕಂದ್ರೆ ನಾವೆಲ್ಲರೂ ಸಹ ಕೈ ಜೋಡಿಸಬೇಕು. ಅದಕ್ಕೆ ಬೇರೆ ಬೇರೆ ರೀತಿಯ ಕ್ರಮಗಳು ಇದೆ. ಈಗ ನಾನು ಒಂದು ಹೇಳ್ತೀನಿ, ಮಣ್ಣು ಕೃಷಿಗೆ ಒಂದು ರೀತಿಯಲ್ಲಿ ನಮಗೆ ಒಂದು ಆತ್ಮ ಇದ್ದಾಗೆ. ಸೊ ಅದೇ ರೀತಿ ಮಣ್ಣಿನ ಆತ್ಮ ಯಾವುದಪ್ಪ ಅಂದರೆ ಸಾವಯವ ಇಂಗಾಲ. ಸೊ ಇವತ್ತು ನಮ್ಮ ಮಣ್ಣಿನ ಜೀವಾಳ ಅಂತ ಏನು ಕರಿತೀವಿ ಸಾವಯವ ಇಂಗಾಲ, ಅದು ಬಹಳ ಕಡಿಮೆ ಆಗಿಬಿಟ್ಟಿದೆ ಇವತ್ತು. ಸೊ ಅದು ನಮ್ಮನ್ನು ಹೆಚ್ಚು ಹೆಚ್ಚು ಕಾಡ್ತಾ ಇರೋದು. ಯಾವಾಗ ಸಾವಯವ ಇಂಗಾಲ ಕಡಿಮೆ ಆಗಿದೆಯೋ ಆವಾಗ ನಮಗೆ ಆ ಮಣ್ಣಿನಲ್ಲಿ ಜೀವಂತಿಕೆ ಅಥವಾ ಫಲವತ್ತತೆ ಅನ್ನೋದು ಬಹಳ ವಿಶೇಷವಾಗಿ ಕ್ಷೀಣಿಸಿ ಹೋಗಿರುತ್ತೆ. ಅದು ನಮಗೆ ಗೊತ್ತಾಗೋದಿಲ್ಲ ಅಥವಾ ಕಾಣೋದಿಲ್ಲ. ಆದರೆ ಆ ಫಲವತ್ತತೆಯನ್ನು ನಾವು ಕಾಯ್ಕೊಳ್ಳಿಲ್ಲ ಅಂದರೆ, ಸಾವಯವ ಇಂಗಾಲವನ್ನು ನಾವು ಮಣ್ಣಿನಲ್ಲಿ ಕಾಯ್ಕೊಳ್ಳಿಲ್ಲ ಅಂದರೆ ಖಂಡಿತವಾಗಲೂ ಸಹ ಅದರ ಉತ್ಪಾದನೆ ಮತ್ತು ಗುಣಮಟ್ಟ ಯಾವುದೂ ಸಹ ಇರೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ಯಾಕೆ ಹೀಗಾಯಿತು ಅಂತ ಆಲೋಚನೆ ಮಾಡಿದಾಗ ನಾವು ನೋಡಿ, ಕಳೆದ ಕೆಲವು ವರ್ಷಗಳಿಂದ ನಮ್ಮ ಮನೆಗಳಲ್ಲಿ ದನಕರುಗಳು ಏನಿತ್ತು ಅಥವಾ ಪಶು ಪ್ರಾಣಿಗಳು ಏನಿತ್ತು ಅವುಗಳಿಂದ ಒಂದು ಬರುವಂಥ ಸಗಣಿಯನ್ನು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಸಾಂಪ್ರದಾಯಿಕ ಪದ್ಧತಿಗಳು ಏನಿತ್ತು, ವರ್ಷಕ್ಕೆ ಒಂದು 10 ಟನ್ನು ಸಾವಯವ ಗೊಬ್ಬರವನ್ನು ಹಾಕೋದು, ಹಸಿರೆಲೆ ಗೊಬ್ಬರಗಳನ್ನು ಬೆಳೆಯೋದು, ಕೆರೆಯ ಹೂಳನ್ನು ಹಾಕೋದು ಅಥವಾ ತಿಪ್ಪೆ ಗೊಬ್ಬರವನ್ನು ಹಾಕೋದು, ಇವೆಲ್ಲವೂ ಸಹ ನಾವು ಒಂದು ರೀತಿಯಲ್ಲಿ ನಾವು ಬಹಳಷ್ಟು ಕಡಿಮೆ ಮಾಡಿಬಿಟ್ಟಿದ್ದೀವಿ ಅಥವಾ ಇಲ್ಲವೇ ಇಲ್ಲ ಅಂತ ಹೇಳ್ತೀವಿ. ಮತ್ತು ಇನ್ನೊಂದೇನೆಂದರೆ, ನಾವು ವಾಣಿಜ್ಯ ಕೃಷಿಯನ್ನು ಹೆಚ್ಚು ಹೆಚ್ಚು ಮಾಡ್ತಾಯಿದ್ದೀವಿ ಇವತ್ತು. ಸೊ ವಾಣಿಜ್ಯ ಕೃಷಿಯಲ್ಲಿ ಏನಪ್ಪ ಅಂದರೆ ಹೆಚ್ಚು ಹೆಚ್ಚು ಗೊಬ್ಬರಗಳನ್ನು ಹಾಕಬೇಕಾಗುತ್ತೆ, ಹೆಚ್ಚು ಹೆಚ್ಚು ಕೀಟನಾಶಕಗಳನ್ನು ಹೊಡಿಬೇಕಾಗುತ್ತೆ, ಹೆಚ್ಚು ಹೆಚ್ಚು ರೋಗನಾಶಕಗಳನ್ನು ಸಿಂಪಡಿಸಬೇಕಾಗುತ್ತೆ. ಆವಾಗ ತಾನೇ ಅದು ನಮಗೆ ಸ್ಪಂದನೆಯನ್ನು ಕೊಡುತ್ತೆ. ಸೊ ಇವೆಲ್ಲವೂ ಮಾಡ್ತಾ ಇರೋದ್ರಿಂದ ಈಗ ಎಷ್ಟೋ ಜನ ರೈತರು ಹೇಳ್ತಾರೆ, ಸರ್ ನಾವೆಲ್ಲ ಮಾಡ್ತಾಯಿದ್ದೀವಿ ಆದರೆ ನಮಗೆ ಇಳುವರಿ ಬರ್ತಾ ಇಲ್ಲ. ಸೊ ಯಾಕೆ ಬರ್ತಾ ಇಲ್ಲ ಅಂದರೆ, ನಾವು ಬಾಹ್ಯ ವಸ್ತುಗಳನ್ನು ಹೆಚ್ಚಾಗಿ ಅವಲಂಬನೆ ಮಾಡಿದ್ದೀವಿ. ಅಂದರೆ ಮಾರ್ಕೆಟ್ಗೆ ಹೋಗ್ತೀವಿ, ಎಲ್ಲವನ್ನು ಕೊಂಡ್ಕೊಳ್ತೀವಿ, ತಂದು ಹಾಕ್ತೀವಿ. ಆದರೆ ನಮ್ಮ ಮನೆಯಲ್ಲಿ ನಾವು ಮಾಡಿ ಯಾವುದೂ ಸಹ ಆಗ್ತಾ ಇಲ್ಲ ಇವತ್ತು. ಸೊ ಇದು ರೈತರು ನಮ್ಮ ಒಂದು ರೀತಿಯಲ್ಲಿ ನಾವು ಗಮನವನ್ನು ಇಟ್ಕೋಬೇಕು. ಯಾಕೆಂದರೆ ನಾವು ಹೋಟ್ಲಲ್ಲಿ ಊಟ ಮಾಡಿ ಬಹಳಷ್ಟು ದಿವಸ ಬದುಕೋದಕ್ಕಾಗೋದಿಲ್ಲ. ಇವತ್ತಿನ ಒಂದು ಕೃಷಿ ಪರಿಸ್ಥಿತಿಗೂ ಸಹ ಅದೇ ಆಗಿರೋದು. ಸೊ ಹಾಗಾಗಿ ನಾನು ಏನು ಈ ಸಂದರ್ಭದಲ್ಲಿ ಹೇಳೋದಂದರೆ, ಪ್ರತಿ ಬೆಳೆಗೆ ಇವತ್ತು ನಾವು ಏನೇ ಮಾಡಿದ್ರೂ ಸಹ ಕನಿಷ್ಠ ಪಕ್ಷ ವರ್ಷಕ್ಕೆ 1 ಬಾರಿ ಆದರೂ ಸಹ ನಾವು ಈ ಒಂದು ಸಾವಯವ ಗೊಬ್ಬರಗಳನ್ನು ಹೆಚ್ಚು ಹೆಚ್ಚು ಬಳಸಬೇಕು. ಕನಿಷ್ಠ ಪಕ್ಷ 1 ಎಕರೆಗೆ 4 ರಿಂದ 5 ಟನ್ ಸಾವಯವ ಗೊಬ್ಬರಗಳನ್ನು ನಾವು ಇವತ್ತು ಹಾಕಬೇಕು. ಇದು ಬಹಳ ಮುಖ್ಯ. ಜೊತೆಗೆ ಮೊದಲೆಲ್ಲ ಏನು ಮಾಡ್ತಾಯಿದ್ರು, ವರ್ಷದಲ್ಲಿ 1 ಋತು ಅಥವಾ 1 ಸೀಸನ್ ಭೂಮಿಗೆ ಒಂದು ರೀತಿಯಲ್ಲಿ ರೆಸ್ಟನ್ನು ಕೊಡ್ತಾಯಿದ್ರು ಅಥವಾ ಅದಕ್ಕೆ ಆದಾಗೆ ಬಿಡ್ತಾಯಿದ್ರು, ಉಳುಮೆ ಮಾಡಿಯೋ ಅಥವಾ ಬೇರೆ ರೀತಿಯಲ್ಲಿ. ಆದರೆ ಇವತ್ತು ವರ್ಷದ 350 ದಿವಸನೂ ಸಹ ನಾವು ಇವತ್ತು ಬೆಳೆಯನ್ನು ಇಡೋ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. ಯಾಕೆಂದರೆ ನಮಗೆ ಹೆಚ್ಚು ಹೆಚ್ಚು ಒಂದು ರೀತಿಯಲ್ಲಿ ಆದಾಯ ಬೇಕು, ಅದು ಬೇರೆ ಕಾರಣ ಇದೆ. ಆದರೆ ಭೂಮಿಗೆ ನಾವು ಸ್ವಲ್ಪ ಮಟ್ಟಿಗೆ ವರ್ಷದಲ್ಲಿ 1-2 ತಿಂಗಳಾದರೂ ರೆಸ್ಟನ್ನು ಕೊಡಬೇಕು. ಅದಕ್ಕೆ ಏನು ಬೇಕೋ, ಜೀವವನ್ನು ತುಂಬೋದಕ್ಕೆ ಏನು ಬೇಕು, ಒಂದು ಸಾವಯವ ಗೊಬ್ಬರಗಳನ್ನು ಹಾಕೋದು, ಹಸಿರೆಲೆ ಗೊಬ್ಬರಗಳನ್ನು ಬೆಳೆಸೋದು ಅಥವಾ ದನಕರುಗಳನ್ನು ಅಲ್ಲೇ ಬಿಟ್ಟು ಮೇಯಿಸೋದು. ಸೊ ಎಲ್ಲವನ್ನು ನಾವು ಮಾಡೋದನ್ನು ನಿಲ್ಲಿಸಿರೋದ್ರಿಂದ ಇವತ್ತು ನಮ್ಮ ಒಂದು ಭೂಮಿಯ ಮಣ್ಣಿನ ಫಲವತ್ತತೆ ಸಂಪೂರ್ಣವಾಗಿ ಕಳೆದುಕೊಂಡು ಬಿಟ್ಟಿದೆ. ಮತ್ತು ಒಂದು ರೀತಿಯಲ್ಲಿ ಮಣ್ಣು ಇವತ್ತು ಯಾವ ರೀತಿ ಆಗಿ ಅಂದರೆ, ಎಷ್ಟೋ ಮಳೆ ಬರಲಿ ನಿಮಗೆ ಒಂದು 2-3 ದಿವಸದಲ್ಲಿ ಅದು ಬೇಗ ಒಣಗೋಗುತ್ತೆ. ನೀರನ್ನು ಹಿಡಿದಿಟ್ಕೊಳ್ಳೋ ಶಕ್ತಿ ಇರೋದಿಲ್ಲ ಅದಕ್ಕೆ, ಮತ್ತು ಅದು ನಿಮಗೆ ಒಂದು ಗುಣಮಟ್ಟದ ಉತ್ಪಾದನೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಸೊ ಅಂಥ ಆಹಾರವನ್ನು ತಿಂದಾಗ ನಮಗೂ ಸಹ ಇವತ್ತು ಒಂದು ರೀತಿಯಲ್ಲಿ ನಮಗೆ ಚೈತನ್ಯ ಇಲ್ದಂಗೆ ಆಗಿದೆ. ನಾವು ಸಹ ಹಲವಾರು ಆರೋಗ್ಯಕರ ಸಮಸ್ಯೆಗಳನ್ನು ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ. ಇದೆಲ್ಲವೂ ಒಂಥರ
ಚೈನ್ ಲಿಂಕು. ಸೊ ಒಬ್ಬ ಖ್ಯಾತ ವಿಜ್ಞಾನಿ ಆಲ್ಬರ್ಟ್ ಹಾವರ್ಡ್ ಅವರು ಹೇಳ್ತಾರೆ, ದ ಬರ್ತ್ ರೇಟ್ ಆಫ್ ಆಲ್ ಲಿವಿಂಗ್ ಬೀಯಿಂಗ್ಸ್ ಈಸ್ ಗುಡ್ ಹೆಲ್ತ್ ಅಂತ. ಅಂದರೆ ಯಾವುದೇ ಒಂದು ಈ ಭೂಮಿ ಮೇಲೆ ಹುಟ್ಟಿದ ಒಂದು ಜೀವಿಗೂ ಸಹ ಅದರ ಒಂದು ಒಳ್ಳೆಯ ಆರೋಗ್ಯ ಅನ್ನೋದು ಒಂದು ಹಕ್ಕು. ಸೊ ಅದು ಮಣ್ಣಿರ್ಬೋದು, ಅಥವಾ ಕೀಟ ಇರ್ಬೋದು, ಅಥವಾ ಪ್ರಾಣಿ ಇರ್ಬೋದು, ಕೊನೆಗೆ ಮನುಷ್ಯ ಇರ್ಬೋದು. ಯಾವುದೇ ಒಂದು ಇಂದಿನ ಒಂದು ಇದರಲ್ಲಿ ಹೆಚ್ಚು ಕಡಿಮೆ ಆದಾಗ, ಉದಾಹರಣೆಗೆ ಮಣ್ಣಿನಲ್ಲಿ ಹೆಚ್ಚು ಕಡಿಮೆ ಆದಾಗ ಅದು ಹಸು ಅಥವಾ ಪ್ರಾಣಿಗಳಿಗೆ ಬರುತ್ತೆ, ಅಥವಾ ಕೀಟಗಳಿಗೆ ಹೋಗುತ್ತೆ. ಆ ಪ್ರಾಣಿಗಳು ಕೊಟ್ಟ ಹಾಲನ್ನು ಕುಡಿದಾಗ ನಮಗೆ ಅದರ ಒಂದು ನ್ಯೂನ್ಯತೆ ಬರುತ್ತೆ. ಅದೇ ರೀತಿಯೇ ಆ ಕುರಿ ಅಥವಾ ಮೇಕೆಗಳನ್ನು ತಿಂದಾಗ ಸಹ ನಮಗೆ ನ್ಯೂನ್ಯತೆ ಬರುತ್ತೆ. ಕೊನೆಗೆ ಏನಪ್ಪ ಅಂದರೆ, ಮನುಷ್ಯ ಮಾತ್ರ ಇವತ್ತು ಹೆಚ್ಚಿನ ಒಂದು ತೊಂದರೆಗೆ ಒಳಗಾಗುವಂಥ ಒಂದು ಪ್ರಾಣಿಯಾಗಿದ್ದಾನೆ. ಹಾಗಾಗಿ ಇವತ್ತು ನಾವು ಆರೋಗ್ಯದ ವಿಚಾರದಲ್ಲಿ ಹೆಚ್ಚು ಹೆಚ್ಚು ಖರ್ಚನ್ನು ಮಾಡೋ ಪರಿಸ್ಥಿತಿಗೆ ಬಂದಿದ್ದೀವಿ. ಒಂದು ಮಾತು ಹೇಳ್ತಾರೆ, ಮೊದಲೆಲ್ಲ ಮಕ್ಕಳು ಮಾತ್ರ ತಂದೆ ತಾಯಿಗಳನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ರು ಅಂತ. ಆದರೆ ಇವತ್ತು ಏನಾಗಿದೆ, ತಂದೆ ತಾಯಿಗಳೇ ಮಕ್ಕಳನ್ನು ಹಾಸ್ಪಿಟ್ಲಿಗೆ ಹೋಗುವಂಥ ಒಂದು ಪರಿಸ್ಥಿತಿ ಇವತ್ತು ನಮ್ಮ ಒಂದು ಸಮಾಜದಲ್ಲಿ ನಿರ್ಮಾಣ ಆಗ್ತಾಯಿದೆ. ಇದು ಖಂಡಿತ ಸಹ ಒಳ್ಳೆಯ ಬೆಳವಣಿಗೆ ಅಲ್ಲ. ಸೊ ದಯವಿಟ್ಟು ನಾವು ಈ ಸಂದರ್ಭದಲ್ಲಿ ಹೇಳೋದೇನೆಂದರೆ, ಕೃಷಿಯನ್ನು ನಾವು ಒಂದು ರೀತಿಯಲ್ಲಿ ಸಮೃದ್ಧಗೊಳಿಸಬೇಕು. ಕೃಷಿಯನ್ನು ಒಂದು ಪುನಶ್ಚೇತನ ಮಾಡಬೇಕು. ಪುನಶ್ಚೇತನಪ್ಪ ಯಾವ ರೀತಿ ಅಂದರೆ, ಈಗ ನಾವು ಒಂದು ವಾಹನವನ್ನು ಇಟ್ಕೊಂಡಿರ್ತೀವಿ, ವರ್ಷಕ್ಕೆ ಒಂದು ಸಾರಿ ಅಥವಾ ಒಂದು 10,000 ಕಿಲೋಮೀಟ್ರ್ ಓಡಿಸಿದಾಗ ಅದನ್ನು ಕಂಪ್ಲೀಟ್ ಸರ್ವಿಸ್ ಮಾಡ್ತೀವಿ. ಆಮೇಲೆ ಅದನ್ನು ಚೆನ್ನಾಗೇ ಇರುತ್ತೆ ಇನ್ನೊಂದು 10,000 ಕಿಲೋಮೀಟ್ರ್ ಓಡೋವರೆಗೂ. ಅದೇ ರೀತಿ ನಮ್ಮ ಭೂಮಿಗಳು ಸಹ ಇವತ್ತು ನಾವು ಒಂದು ಬೆಳೆ ತಗೊಂಡ್ಮೇಲೆ ಅದರ ಒಂದು ಏನು ಭೂಮಿಯಿಂದ ತೆಗೆದುಕೊಂಡಿರ್ತೀವಿ ಅಷ್ಟೇ ಒಂದು ಪ್ರಮಾಣದ ಪೋಷಕಾಂಶಗಳನ್ನು ಮರುಪೂರಣ ಮಾಡೋದಕ್ಕೆ ಇವತ್ತು ನಾವು ಹೆಜ್ಜೆಗಳನ್ನು ಹಾಕಬೇಕು, ಕೆಲಸವನ್ನು ಮಾಡಬೇಕು. ಇಲ್ಲಾಂದರೆ ನಾವು ಬರೀ ತೆಗಿತಾ ಇದ್ದರೆ ಅದು ಬಹಳ ಕಷ್ಟ ಆಗುತ್ತೆ. ಮತ್ತು ಇನ್ನೊಂದು ವಿಚಾರ ಏನಂದರೆ, ನಾವು ರಾಸಾಯನಿಕ ಗೊಬ್ಬರಗಳನ್ನು ಯಥೇಚ್ಛವಾಗಿ ಬಳಸ್ತಾ ಇದ್ದೀವಿ ಮತ್ತು ಸಮತೋಲಿತವಾಗಿ ಇಲ್ಲದೆ ಬಳಸ್ತಾ ಇದ್ದೀವಿ. ಇವತ್ತು ಒಂದು ಪೇಪರಲ್ಲಿ ಬಂದಿತ್ತು, ಕೇಂದ್ರ ಸರ್ಕಾರ ಒಂದು ನಿರ್ಣಯ ಕೈಗೊಂಡಿದೆ. ಅದೇನಪ್ಪ ಅಂದರೆ, ರೈತ ಬಾಂಧವರಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಸಮತೋಲನವಾಗಿ ಬಳಸೋದ್ರ ಬಗ್ಗೆ ಹೆಚ್ಚು ನಾವು ಕೆಲಸ ಮಾಡಬೇಕು. ಯಾಕೆಂದರೆ ಕೆಲವು ರೈತರು ಕೆಲವು ಬೆಳೆಗಳಿಗೆ ವಿಪರೀತವಾಗಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತಾರೆ, ಇನ್ನು ಕೆಲವು ಬೆಳೆಗಳಿಗೆ ಬಹಳ ಕಡಿಮೆ ರೀತಿಯಲ್ಲಿ ಬಳಸ್ತಾರೆ. ಆದರೆ ಬೆಳೆ ಮೇಲೆ ನಾವು ರಾಸಾಯನಿಕ ಗೊಬ್ಬರಗಳನ್ನು ಹೆಚ್ಚು ಹಾಕೋದಿದ್ರೂ ಸಹ ಮಣ್ಣು ಪರೀಕ್ಷೆಯನ್ನು ಮಾಡಿಸಿ ಇವತ್ತು ನಾವು ಗೊಬ್ಬರಗಳನ್ನು ಹಾಕಿದ್ರೆ ಯಾವ ಗೊಬ್ಬರ ಎಷ್ಟು ಹಾಕಬೇಕು, ಯಾವಾಗ ಹಾಕಬೇಕು ಅಂತ ಗೊತ್ತಾಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ರೈತ ಬಾಂಧವರೇ, ಇವತ್ತು ನಾವು ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಹಾಕೋದು ನಿಲ್ಲಿಸಬೇಕು. ಹಾಕದಾದರೂ ಸಹ ನಾವು ಬೆಳೆಗೆ ಅವಶ್ಯಕತೆ ಇದೆಯಾ, ಭೂಮಿಗೆ ಅವಶ್ಯಕತೆ ಇದೆಯಾ, ಮಣ್ಣಿನ ಪರೀಕ್ಷೆಯನ್ನು ಮಾಡಿದ್ದೀವಾ, ಇವೆಲ್ಲ ವಿಚಾರಗಳನ್ನು ನಾವು ಪರಿಗಣನೆಗೆ ತಗೊಂಡು ಇವತ್ತು ನಾವು ಈ ಒಂದು ಕೃಷಿಯನ್ನು ಮುಂದುವರಿಸಬೇಕಾಗುತ್ತೆ. ಜೊತೆಗೆ ನಾವು ಇನ್ನು ಮುಂದೆ ಈಗಿರೋ ಪರಿಸ್ಥಿತಿಯನ್ನು ನೋಡಿದ್ರೆ, ಯುದ್ಧಗಳು ಅಥವಾ ಬೇರೆ ಬೇರೆ ರೀತಿಯ ಒಂದು ಜಾಗತಿಕ ಸಮಸ್ಯೆಗಳನ್ನು ನೋಡಿದ್ರೆ, ಮುಂದಿನ ದಿವಸಗಳಲ್ಲಿ ನಾವು ನಮ್ಮನ್ನು ನಾವು ತೊಡಗಿಸ್ಕೋಬೇಕಾಗುತ್ತೆ. ಏನಪ್ಪ ಅಂದರೆ, ಗೊಬ್ಬರ ಸಿಕ್ಕಲಿಲ್ಲ ಅಂದರೂ ಅಥವಾ ಕಡಿಮೆ ಸಿಕ್ಕಿದ್ರು ನಾವು ಯಾವ ರೀತಿಯಲ್ಲಿ ಕೃಷಿಯನ್ನು ಮುಂದುವರಿಸ್ಕೋಬೇಕು. ಗೊಬ್ಬರ ಇಲ್ಲ, ಈಗ ಯಾವ ರೀತಿ ಗ್ಯಾಸ್ ಸಮಸ್ಯೆ ಬಂದಿದೆ, ಅದೇ ರೀತಿ ಸಹ ಗೊಬ್ಬರಗಳಿಲ್ಲ ಅಂದಾಗ ನಾವು ಮನೆಯಲ್ಲೇ ಯಾವ ರೀತಿ ಗೊಬ್ಬರಗಳನ್ನು ಮಾಡ್ಕೋಬೇಕು, ಎಷ್ಟು ಮಾಡ್ಕೋಬೇಕು, ಯಾವ ಗೊಬ್ಬರಗಳನ್ನು ನಾವು ಭೂಮಿಗೆ ಹಾಕ್ಕೊಂಡ್ರೆ ನಮ್ಮ ಭೂಮಿಗೆ ಒಳ್ಳೆಯದಾಗುತ್ತೆ, ನಮ್ಮ ಉತ್ಪಾದನೆಯ ಗುಣಮಟ್ಟವನ್ನು ನಾವು ಕಾಯ್ದುಕೋಬೋದು, ಅದೇ ರೀತಿಯಲ್ಲಿ ನಾವು ಬೆಳೆದಂಥ ಬೆಳೆಗಳನ್ನು ನಾವು ಕಾಯ್ದುಕೋಬೋದು. ಈ ಎಲ್ಲ ವಿಚಾರಗಳನ್ನು ಮನದಟ್ಕೊಂಡು ನಾವು ಪುನಶ್ಚೇತನ ಕೃಷಿ ಅಂತ ಇವತ್ತು ನಿಮಗೆ ಕೆಲವೊಂದು ಸಲಹೆಗಳನ್ನು ಕೊಟ್ಟಿದ್ದೀನಿ. ಇದರ ಮುಖ್ಯವಾದ ಏನಪ್ಪ ಅಂದರೆ, ವಾತಾವರಣದಲ್ಲಿರೋ ಹೆಚ್ಚು ಇಂಗಾಲವನ್ನು ನಾವು ಭೂಮಿಯಲ್ಲಿ ಸ್ಥಿರೀಕರಿಸಬೇಕು. ಅದಕ್ಕೆ ನಾವು ಏನು ಮಾಡಬೇಕಂದ್ರೆ, ನಾವು ದ್ವಿದಳ ಧಾನ್ಯಗಳನ್ನು ಬೆಳಿಬೇಕು. ಮತ್ತು ಹೆಚ್ಚು ಇಂಗಾಲವನ್ನು ಸ್ಥಿರೀಕರಿಸೋದಕ್ಕೆ ಏನು ಮಾಡಬೇಕು ಅದೆಲ್ಲವನ್ನು ಸಹ ನಾವು ಇವತ್ತು ನಮ್ಮ ಬೆಳೆ ಪದ್ಧತಿಗಳಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತವಾಗಲೂ ಸಹ ಈ ಒಂದು ಗ್ಲೋಬಲ್ ವಾರ್ಮಿಂಗ್ ಅಥವಾ ಜಾಗತಿಕ ತಾಪಮಾನ ಏರಿಕೆ ಅಥವಾ ಹೆಚ್ಚು ಕಡಿಮೆ ಏನಾಗ್ತಾ ಇದೆ ಇದನ್ನು ನಾವು ಸಹ ಸರಿಪಡಿಸ್ಬೋದು. ಆ ನಿಟ್ಟಿನಲ್ಲಿ ನಾವು ಪುನಶ್ಚೇತನ ಕೃಷಿಗೆ ಇವತ್ತು ಹೆಚ್ಚು ಒತ್ತು ಕೊಡಬೇಕು. ಈಗಾಗಲೇ ಸಾಕಷ್ಟು ಕ್ರಾಂತಿಗಳಾಗಿದೆ ನಮ್ಮಲ್ಲಿ. ಹಸಿರು ಕ್ರಾಂತಿ ಆಗಿದೆ, ನೀಲಿ ಕ್ರಾಂತಿ ಆಗಿದೆ, ಹಳದಿ ಕ್ರಾಂತಿ ಆಗಿದೆ, ಕ್ಷೀರ ಕ್ರಾಂತಿ ಆಗಿದೆ. ನಾವಿವತ್ತು ಕ್ರಾಂತಿಗಿಂತ ಮುಖ್ಯವಾಗಿ ಇವತ್ತು ನಮ್ಮಲ್ಲಿ ಕೃಷಿ ವ್ಯವಸ್ಥೆಯಲ್ಲಿ ಆಗಬೇಕಾಗಿರೋದು ನಾವು ರಿವೈವಲ್ ಅಥವಾ ಪುನಶ್ಚೇತನ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇದ್ರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಅಂತ ನಾನು ತಮ್ಮಲ್ಲಿ ಕಳಕಳಿಯ ಮನವಿ.
ದಾವಣಗೆರೆ ತಾಲೂಕಿನ ಮಾಯಕೊಂಡ ಹೋಬಳಿಯ ಹೆದ್ನೆ ಗ್ರಾಮದ ಪ್ರಗತಿಪರ ಕೃಷಿಕರಾದ HB ಮುರುಗೇಶಪ್ಪ ಅವರು ತೋಟಗಾರಿಕಾ ಬೆಳೆಯಲ್ಲಿನ ತಮ್ಮ ಯಶಸ್ವಿ ಅನುಭವವನ್ನು ಹಂಚಿಕೊಂಡಿದ್ದಾರೆ. ನಮ್ದಿರೋದು 20-22 ಎಕರೆ ಜಮೀನು ಆಗ್ತದೆ. ಅದರಲ್ಲಿ ಒಂದು 15 ಎಕರೆ ಅಡಿಕೆ ತೋಟ ಮಾಡಿದ್ದೀವಿ, 7 ಎಕರೆ ದಾಳಿಂಬೆ ಮಾಡಿದ್ದೀವಿ, ಇದು 3 ಎಕರೆ ಈ ಸೀಬೆ ಮಾಡಿದ್ದೀವಿ. ಸೀಬೆ ಇದು ವೆರೈಟಿ ತೈವಾನ್ ಪಿಂಕ್ ಅಂತಂದು ಈಗ 6 ವರ್ಷದ ಕೆಳಗೆ ನಾಟಿ ಮಾಡಿದ್ವಿ. 6 ವರ್ಷದ ಕೆಳಗೆ ಇಂಟ್ರ್ ಕ್ರಾಪ್ ಆಗಿ ಇದರೊಳಗೆ ಅರಿಶಿನ ಸೀಬೆ ಮಾಡಿದ್ವಿ. ಡಿಸ್ಟೆನ್ಸ್ 10/5 ಮಾಡಿದ್ದೀವಿ. ಅದರೊಳಗೆ ನಾವು 10/5ನೊಳಗೆ 5 ಅಡಿಗೆ ಒಂದೊಂದು ಅಡಿಕೆನೂ ಮಾಡಿದ್ದೀವಿ. ನಮಗೀಗ 5 ವರ್ಷದಿಂದ ಇಳುವರಿ ಬರ್ತಾಯಿದೆ, ಸಾಕಷ್ಟು ಇಳುವರಿ ಬರ್ತಾಯಿದೆ. ನಾವು ಇದರೊಳಗೆ ಇಂಟ್ರ್ ಕ್ರಾಪ್ ಮಾಡಿದ್ವಿ, ಅರಿಶಿನ ಮಾಡಿದ್ವಿ 2 ವರ್ಷ. 2 ವರ್ಷ ಸೀಬೆ ಒಳಗೆ ಅರಿಶಿನ ಮಾಡಿದ್ವಿ. ತೆಗೆದ್ಮೇಲೆ ಇದನ್ನ ಅಡಿಕೆ ಮಾಡಿದ್ದೀವಿ. ಅಡಿಕೆ ಚೆನ್ನಾಗೇ ಬೆಳೀತಾ ಇದೆ, ಇದು ಯಾವುದು ತೊಂದರೆ ಆಗಿಲ್ಲ. ಈಗ 3ನೇ ವರ್ಷದ ಅಡಿಕೆ ಆದರೂ ಭಾಳ ಉತ್ಕೃಷ್ಟವಾಗಿ ಬೆಳೆದಿದೆ. ವರ್ಷಕ್ಕೆ ಒಂದು ಸೀಬೆ ಮರದಿದ್ದ 35-40 kg 50 kgವರೆಗೆ ಇಳುವರಿ ಕೊಡ್ತಾಯಿದೆ. ಈಗ ನಮಗೆ ಗಾಲಿ ನಾವು ಇಲ್ಲೇ ಲೋಕಲ್ ಮಾರ್ಕೆಟು ಮಾರ್ತೀವಿ, ಕೇರಳದಿದ್ದಲೂ ಬರ್ತಾರೆ, ಆಮೇಲೆ ಮಂಗಳೂರು ಕಡೆಯಿದ್ದಲೂ ಮಾರ್ಕೆಟ್ ಇಲ್ಲಿಗೆ ಹೊಲಕ್ಕೆ ಬಂದು ಮಾರ್ಕೆಟ್ ಮಾಡ್ತಾಯಿದ್ವಿ. ನಾವು ಸಾಮಾನ್ಯವಾಗಿ ಹೆಚ್ಚು ಆರ್ಗ್ಯಾನಿಕ್ನಲ್ಲೇ ಬೆಳೀತಾ ಇದ್ದೀವಿ. ಇದನ್ನ ಜಾಸ್ತಿ ಸ್ಪ್ರೇ ಮಾಡ್ತಾಯಿಲ್ಲ, ವರ್ಷದಲ್ಲಿ 1 ಸರಿ 2 ಸರಿ ಮಾಡ್ತೀವಿ. ನೀಮ್ ಆಯಿಲ್ಲು, ಟ್ರೈಕೋಡರ್ಮಾ, ಸುಡೋಮನಸ್ಸು ಇಂಥವನ್ನೇ ಸ್ಪ್ರೇ ಮಾಡಿ ಬೆಳೆಸ್ತಾ ಇದ್ದೀವಿ. ವರ್ಷಕ್ಕೆ 2 ಸರ್ತಿ 3 ಸರ್ತಿ 4 ಸರ್ತಿ ಡ್ರೆಂಚ್ ಮಾಡ್ತೀವಿ. ಸಾವಯವ ಕೃಷಿನೇ ಜಾಸ್ತಿ ಮಾಡ್ತಾಯಿದ್ದೀವಿ. ಕೆಮಿಕಲ್ ಗೊಬ್ಬರ ಭಾಳ ಅತ್ಯಲ್ಪ ಉಪಯೋಗಿಸ್ತೀವಿ ಅಷ್ಟೇ. ಕಡಿಮೆ ಖರ್ಚಿನಲ್ಲಿ, ಕಡಿಮೆ ಇದರಲ್ಲಿ ಆದಾಯ ಚೆನ್ನಾಗಿ ಆಗ್ತಾಯಿದೆ. ಎಲ್ಲ ಪ್ರತಿಯೊಬ್ಬ ರೈತರು ಮೇಂಟೈನ್ ಮಾಡ್ಬೋದು. ಆಮೇಲೆ ಇದ್ರ ಜೊತೆ ನಾವೊಂದು 7 ಎಕರೆ ದಾಳಿಂಬೆನೂ ಮಾಡಿದ್ದೀವಿ, ಮುಂದೆ ಬೇರೆ ಪಕ್ಕದೊಲ್ದಾಗಿದೆ. ಅದು ಭಾಳ ಅತ್ಯಾಧುನಿಕ ಕೃಷಿ ಮಾಡ್ಬೇಕದು, ಭಾಳ ಖರ್ಚಿಂದ ಬೆಳೆಯೋದು, ಜಾಸ್ತಿ ಕೆಮಿಕಲ್ ಉಪಯೋಗಿಸ್ಬೇಕು. ಅದಕ್ಕಿಂತ ನಮಗಿದು ಸೀಬೆ ಕಡಿಮೆ ಪೆಸ್ಟಿಸೈಡ್ಸ್ ಉಪಯೋಗಿಸ್ತೀವಿ. ಈಗ ಇದು ಸಣ್ಣ ರೈತರಿಗೆ ಭಾಳ ಉಪಯುಕ್ತವಾದ ಬೆಳೆ ಅಂತ ನಮಗೆ ಇದು ಮಾಡಿಸ್ತದೆ. ಇದರಲ್ಲಿ ಬರ್ತಕ್ಕಂಥ ಆದಾಯ ನೋಡಿ, ನಮ್ಮೂರಲ್ಲಿ ಚಿಕ್ಕ ಗ್ರಾಮ ಆದರೂ ಸುಮಾರು ಒಂದು 100 ಎಕರೆ ಸೀಬೆ ಮಾಡಿದ್ದಾರೆ. ಈಗ ಹಾಲಿ ಸೀಬೆ ಮಾಡಿದ್ದಾರೆ, ಎಲ್ಲರಿಗೂ ಆದಾಯ ಚೆನ್ನಾಗಿ ಆಗ್ತಾಯಿದೆ. ಇದು ಸೀಬೆ ಇನ್ನೊಂದು ವರ್ಷ 2 ವರ್ಷ ನಾವು ಬಿಟ್ಕೊಂಡು ತೆಗಿತೀವಿ, ಅಷ್ಟೊತ್ತಿಗೆ ಅಡಿಕೆ ಈಲ್ಡಿಗೆ ಬರ್ತದೆ. ಆಮೇಲೆ ಇದರೊಳಗೆ ಸೀಬೆ ಮತ್ತು ಅಡಿಕೆ ಪ್ಲಸ್ ಜಾಕಾಯಿ ಗಿಡ ಹಾಕಿದ್ದೀವಿ. ಅದು 25/30 ಸ್ಪೇಸಿಂಗ್ ಕೊಟ್ಕೊಂಡು ಹಾಕಿದ್ದೀವಿ. ನಾವು ಇದನ್ನ ಸೀಬೆ ತೆಗೆದ್ಮೇಲೆ ಜಾಕಾಯಿ ಇಳುವರಿ ಬರ್ತದೆ, ಅಡಿಕೆ ಒಳಗೆ ಜಾಕಾಯಿ ಇರ್ತದೆ. ಹಿಂಗೆ ಒಂದಕ್ಕೊಂದು ಪೂರಕವಾದ ಬೆಳೆಗಳನ್ನ ನಾವು ಮಾಡಿದ್ದೀವಿ. ಈಗ ಇದು ಎಲ್ಲ ರೈತರಿಗೆ ಇಂಟ್ರ್ ಕ್ರಾಪ್ ಮಾಡೋದ್ರಿಂದ ಭಾಳ ಉಪಯೋಗ ಆಗ್ತದೆ. ನಾವು ಮಹಾರಾಷ್ಟ್ರಕ್ಕೆ ನಮ್ಮ KVK ಇದ್ದ ಮಹಾರಾಷ್ಟ್ರಕ್ಕೆ ಟೂರ್ ಹೋಗಿದ್ವಿ. ಟೂರ್ ಹೋಗಿ ಮಹಾರಾಷ್ಟ್ರದಿಂದ ಬರಬೇಕಾದ್ರೆ ಬೇರೆ ಬೆಳೆ ಏನು ಹಾಕ್ಬೇಕು ಅಂತ ಯೋಚನೆ ಮಾಡ್ತಾಯಿದ್ವಿ. ಅಲ್ಲಿ ನಮಗೆ ಬೆಳಗಾಂ ರೈತರು ಕೆಲವರು ಸಿಕ್ಕರು, ನಮ್ಮ ಜತೆಗಾರರು. ಅವರು ನೋಡ್ರಿ ನಿಮ್ಮ ಕಡೆಗೆ ಸೀಬೆ ಬೆಳೀತಾ ಇಲ್ಲ, ಸೀಬೆ ಹಾಕ್ರಿ, ಅದು ಭಾಳ ಚೆನ್ನಾಗಿ ಆದಾಯ ಆಗ್ತತಿ, ನೀವು ಮಾಡಿರಿ ಅಂತಂದು ಹೇಳಿದರು. ಹಂಗೆ ಅಂದಾಗ ನಮಗೆ ಅವರು ಹೇಳಿದರು ಆದಾಯ ಚೆನ್ನಾಗಿ ಬರ್ತತಿ ಅಂತಂದು. ಅಟ್ ಎ ಟೈಮು ನಾವು ಥಿಂಕ್ ಮಾಡಿ ಆಂಧ್ರಕ್ಕೆ ಹೋದ್ವಿ. ಆಂಧ್ರಕ್ಕೆ ಹೋಗಿ ಸಸಿನ ಅಲ್ಲಿ ಬುಕ್ ಮಾಡ್ಕೊಂಡು ಒಂದು 2,000 ಸಸಿಗೆ ಬುಕ್ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಬಂದಮೇಲೆ ನಾವು ಅಷ್ಟೊತ್ತಿಗೆ ಇಲ್ಲಿ 10/5 ಡಿಸ್ಟೆನ್ಸ್ ಇಟ್ಕೊಂಡಿದ್ವಿ. ಬೆಡ್ ಮಾಡಿದ್ವಿ, ಪೂರ್ತಿ 1 ಅಡಿ ಎತ್ತರ ಬೆಡ್ ಮಾಡಿದ್ವಿ. ಬೆಡ್ ಮಾಡಿ ಗುಂಡಿ ಹೊಡೆದು ಒಂದೊಂದು ಪುಟ್ಟಿ ಕೊಟ್ಟಿಗೆ ಗೊಬ್ಬರ, ಎರೆಹುಳು ಗೊಬ್ಬರ, ಬೇವಿನ ಹಿಂಡಿ ಮತ್ತು ಟ್ರೈಕೋಡರ್ಮಾ ಸುಡೋಮನಸ್ಸು ಇಷ್ಟೆಲ್ಲ ಮಿಕ್ಸ್ ಮಾಡಿ ನಾವು ಗಿಡ ನಾಟಿ ಮಾಡಿದ್ವಿ. ನಾವು ನಾಟಿ ಮಾಡಿದ ಸುಮಾರು 1 ವರ್ಷ 3 ತಿಂಗಳಿಗೆ ಫಸಲಿ ಬಂತಿದ್ದು, ಎಲೆ ಹಣ್ಣು ಇದು ಕಾಯಿ ಶುರುವಾಯಿತು. 1.5 ವರ್ಷಕ್ಕೆ ನಮಗೆ ಹಾರ್ವೆಸ್ಟಿಗೆ ಬಂತು. ನಾವು ಹಾಕಿದ ಡೇಟ್ನಿಂದ 1.5 ವರ್ಷಕ್ಕೆ ಕಾಯಿ ಕೊಯ್ಲಿಗೆ ಬಂತು. ಅತಿ ಕಡಿಮೆ ಟೈಮ್ನಲ್ಲೇ ಬಂದ್ಬಿಡ್ತು. ನಮಗೆ ಹಂಗಾಗಿರೋದ್ರಿಂದ ಭಾಳ ಅನುಕೂಲ ಆಯಿತು, ಏನು ಭಾಳ ದಿನ ಕಾಯಲಿಲ್ಲ. ಅಷ್ಟರೊಳಗಾಗಿಲೇ ನಾವು ಅರಿಶಿನ ಇಂಟ್ರ್ ಕ್ರಾಪ್ ಮಾಡಿದ್ವಿ. 10 ಅಡಿ ಡಿಸ್ಟೆನ್ಸ್ನೊಳಗೆ ಅರಿಶಿನ ಇಂಟ್ರ್ ಕ್ರಾಪ್ ಮಾಡಿದ್ವಿ. ಅರಿಶಿನೂ ಎಕರೆಗೆ ಅದು ಒಂದು 2-2.5 ಲಕ್ಷ ರೂಪಾಯಿ ಎಕರೆಗೆ ನಮಗೆ ಆದಾಯ ಕೊಡ್ತದು. ಅದನ್ನ ತೆಗೆದ್ಮೇಲೆ ಅಡಿಕೆ ಮಾಡಿದ್ವಿ, ಸ್ಪೇಸಿಂಗ್ ಕೊಟ್ಕೊಂಡು 1 ಅಡಿಕೆ 1 ಸೀಬೆ ಅನ್ನಂಗೆ ಅಡಿಕೆ ಮಾಡಿದ್ವಿ. ಅಡಿಕೆ ಮಾಡಿದ್ಮ್ಯಾಗ ಅಡಿಕೆ ಈಗ 3 ವರ್ಷ ಆಯ್ತು, ಅದು ಈಗ ಎಲ್ಲ ಹುಸಿ ಹೊಡಿತಾ ಇದೆ. ನಾವು ಒಂದೇ 3 ಎಕರೆ ಒಳಗೆ ಇವು 3-4 ಬೆಳೆಗಳನ್ನ ನಾವು ಮಾಡ್ತಾಯಿದ್ವಿ.
ಮತ್ತೀಗ ಸೀಬೆ ಗಿಡ ಇನ್ನು ವರ್ಷ ಬೇಡ 2 ವರ್ಷಕ್ಕೆ ತೆಗಿಬೇಕು. ಅದನ್ನ ತೆಗ್ದಾಗ ನಾವು ಜಾಕಾಯಿ ಹಾಕಿದ್ದೀವಿ. ಈಗ 30 ಅಡಿ 40 25-30 ಅಡಿ ಡಿಸ್ಟೆನ್ಸ್ ಕೊಟ್ಕೊಂಡು ಜಾಕಾಯಿ ಹಾಕಿದ್ದೀವಿ. ಈ ಸೀಬೆ ತೆಗಿಯತ್ತಿಗೆ ಜಾಕಾಯಿ ಅದು ಇಳುವರಿ ಬರ್ತೈತಿ, ಅಡಿಕೆನೂ ಇಳುವರಿ ಬರ್ತೈತಿ. ಹಿಂಗಾಗಿ ಇದೇ ಒಂದು ಮಾಹಿತಿ ಇಟ್ಕೊಂಡು ನಮ್ಮ ರೈತರು ಈ ಒಂದು ಸುಮಾರು ನಮ್ಮೂರಲ್ಲಿ ಒಂದು 100 ಎಕರೆ ಸೀಬೆ ಕಲ್ಟಿವೇಷನ್ ಮಾಡಿದ್ದಾರೆ. ಈಗ ಹಾಲಿ ಬರ್ತಾಯಿದೆ. ಇದಕ್ಕೆ ಮಾರ್ಕೆಟು ಮಂಗಳೂರು ಮತ್ತು ಕೇರಳದಿಂದ ಬರ್ತಾರೆ, ಇಲ್ಲಿಯೇ ಲೋಕಲ್ ಪರ್ಚೇಸ್ ಮಾಡ್ತಾರೆ. ಮಾರ್ಕೆಟಿಂದ ಏನು ಅಂಥ ಪ್ರಶ್ನೆ ಬಂದಿಲ್ಲ. ನಮಗೆ ಮಾರ್ಕೆಟ್ ಒಳ್ಳೆ ಮಾರ್ಕೆಟೇ ಸಿಗ್ತೈತಿ. ಕೆಲವು ಟೈಮು ಕಡಿಮೆ ಆಗಿ ಲಾಸ್ ಆಗ್ತತಿ, ಬರೀ 20-25 ರೂಪಾಯಿಗೆ ಹೋಗ್ತತಿ. ಅದು ಭಾಳ ಕಡಿಮೆ ಟೈಮ್ನಲ್ಲಿ ಆ ಥರ ಆಗ್ತತಿ. ಇನ್ನು ಹಬ್ಬ ಹರಿದಿನಗಳಲ್ಲಿ 40-50 ರೂಪಾಯಿ kg ಇಲ್ಲೇ ನಾವು ಹೊಲದಲ್ಲೇ ಮಾರಾಟ ಮಾಡ್ತಾಯಿದ್ದೀವಿ. ಹಿಂಗಾಗಿ ಒಳ್ಳೆ ಆದಾಯ ಬರ್ತಾಯಿದೆ ನಮಗೆ. ದಾಳಿಂಬೆ ಬೆಳೆಗೆ ಹೆಚ್ಚು ವೆಚ್ಚ ಹಾಗೂ ನಿರ್ವಹಣೆಯ ಅಗತ್ಯವಿರುವುದಾಗಿ ತಿಳಿಸಿರುವ ಅವರು, ಸೀಬೆ ಬೆಳೆ ಸಣ್ಣ ರೈತರಿಗೆ ಲಾಭದಾಯಕ ಮತ್ತು ಸುಲಭ ನಿರ್ವಹಣೆಯ ಬೆಳೆ ಎಂದು ಹೇಳುತ್ತಾರೆ. ಆಮೇಲೆ ದಾಳಿಂಬೆನೂ ಇದೆ. ದಾಳಿಂಬೆ 7 ಎಕರೆ ದಾಳಿಂಬೆ ಇದೆ. ಅದು ಭಾಳ ಎಕರೆಗೆ 4-5 ಲಕ್ಷ ರೂಪಾಯಿ ಖರ್ಚು ಬರ್ತೈತಿ. ಆದಾಯ ಅದು ಒಂಥರ ಲಕ್ಕಿ ಬೆಳೆ. ಈ ವಾತಾವರಣದಾಗ ಏನಾದರೂ ವ್ಯತ್ಯಾಸ ಆದರೆ ಬೆಳೆ ಕೈ ಕೊಟ್ಟು ಬಿಡ್ತೈತಿ. ಬ್ಯಾಕ್ಟೀರಿಯಾ ಅವೆಲ್ಲ ಫಂಗಸ್ ಅಟ್ಯಾಕ್ ಆಗ್ತವೆ. ಇದಕ್ಕೆ ಯಾವ ಥರದ ಒಂದು ರೋಗ ನಿರೋಧಕ ಶಕ್ತಿ ಐತಿ ತೈವಾನ್ ಪಿಂಕಿಗೆ. ಹಿಂಗಾಗಿ ನಮಗೆ ಒಳ್ಳೆ ಆದಾಯ ಕೊಡ್ತಾಯಿದೆ ಇದು ಪೇರ್ಲ. ಹಿಂಗಿದೆ. ಇದರಲ್ಲಿ ನಮ್ಮ ರೈತರಿಗೆಲ್ಲ ಭಾಳ ಅನುಕೂಲ ಆಗ್ತೈತಿ. ಯಾರು ರೈತರೇ ಮಾಡಿದರೂ ಇದ್ರಾಗ ಏನು ಭಾಳ ಟೆಕ್ನಿಕಲ್ ಗೈಡೆನ್ಸ್ ಬೇಕಿಲ್ಲ, ನಾವೇ ಮೇಂಟೈನ್ ಮಾಡ್ಬೋದು. ಆರ್ಗ್ಯಾನಿಕ್ ಔಷಧಿಗಳು ಹೊಡಿತೀವಿ. ಆರ್ಗ್ಯಾನಿಕ್ ಗೊಬ್ಬರ ವರ್ಷಕ್ಕೊಂದು ಸರ್ತಿ ಗೊಬ್ಬರ ಕೊಡ್ತಾಯಿದ್ದೀವಿ. ಒಂದೊಂದು ಪುಟ್ಟಿ ಗೊಬ್ಬರ, ಟ್ರೈಕೋಡರ್ಮ, ಬೇವಿನ ಹಿಂಡಿ ಇವನ್ನೇ ವರ್ಷಕ್ಕೊಂದು ಸರಿ ಕೊಡ್ತೀವಿ. ಹಾರ್ವೆಸ್ಟ್ ಮಾತ್ರ ಒಂದು ವರ್ಷದಲ್ಲಿ 4 ತಿಂಗಳು 5 ತಿಂಗಳು ಕಂಟಿನ್ಯೂಸ್ ಆಗಿ ನಮಗೆ ಬೆಳೆ ಇಳುವರಿ ಕೊಡ್ತೈತಿ. ಆಮೇಲೆ ಪೂರ್ತಿ ಪ್ರೋನಿಂಗ್ ಮಾಡಿಬಿಡ್ತೀವಿ. ಇದನ್ನ ನಮ್ಮ ಬೆಳೆ ಕ್ಲೋಸ್ ಆಗತ್ಲು ಪ್ರೋನಿಂಗ್ ಮಾಡಿದ್ಮೇಲೆ ಅದು 4 ತಿಂಗಳು 4.5 ತಿಂಗಳು ಬೇಕು. ಮತ್ತು ಪುನಃ ಈಚಾಗಿ ಕಾಯಿ ಆಗಲಿಕ್ಕೆ 4.5 ತಿಂಗಳು ಬೇಕು. 4 ತಿಂಗಳಿಂದ ಶುರುವಾಗಿದ್ದು ಮತ್ತು 5-6 ತಿಂಗಳ ತನಕ ಕಂಟಿನ್ಯೂಸ್ ನಮಗೆ ಕಾಯಿ ಇಳುವರಿ ಬರ್ತಲೇ ಇರ್ತೈತಿ. ಬಿಟ್ಟರೆ ಬಿಡ್ಬೋದು, ಎಷ್ಟೊತ್ತಾದರೂ ಇಡೀ ವರ್ಷ ಎಲ್ಲ ಬರ್ತೈತಿ. ಆದರೆ ನಮಗೆ ಇದನ್ನ ಬೆಳೆಸಿ ಬ್ಯಾಗ್ ಹಾಕ್ಲಿಕ್ಕೆ ಬರೋಲ್ಲ. ಇದನ್ನು ಮಳೆಗಾಲದಲ್ಲಿ ನಮಗೆ ಈ ನೊಣ ಭಾಳ, ಊಜಿ ನೊಣ, ಫ್ರೂಟ್ ಫ್ಲೈಸ್ ಭಾಳ ಬರ್ತವೆ. ಅದಕ್ಕೆ ಕವರ್ ಹಾಕ್ತೀವಿ. ಈಗ ಎತ್ತರ ಬೆಳೆದಿರೋದ್ರಿಂದ ನಾವು ಯಾವುದು ಕವರ್ ಹಾಕೋಕ್ಕಾಗ್ತಾಯಿಲ್ಲ. ಹಂಗಾಗಿ ಹಂಗೆ ಬಿಟ್ಟಿದ್ದೀವಿ. ಈಗ ಓಪನ್ನಾಗೆ ಬಿಟ್ಟಿದ್ದೀವಿ, ಏನು ತೊಂದರೆ ಇಲ್ಲ. ಈಗ ಫ್ರೂಟ್ ಫ್ಲೈಸ್ ಹಾವಳಿ ಇಲ್ಲ. ಹಂಗಾಗಿ ನಾವು ಈ ಹಣ್ಣಿಗೆ ಕವರ್ ಆಗ್ತಾಯಿಲ್ಲ. ಇಲ್ಲಾಂದ್ರೆ ಅದು ಭಾಳ ಖರ್ಚು ಬರ್ತೈತಿ. ಕವರ್ ಹಾಕೋದೇ ಭಾಳ ಖರ್ಚು ಬರ್ತೈತಿ. ಎಕರೆಗೆ 1-1.5 ಲಕ್ಷ ರೂಪಾಯಿ ಕವರಿಂದೇ ಖರ್ಚು ಬರ್ತೈತಿ. ಅದು ಬಿಟ್ಟರೆ ಬೇರೆ ಏನು ಅಂಥ ಜಾಸ್ತಿ ಖರ್ಚು ಬರ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಹಿಂಗಾಗಿ ಈ ಬೆಳೆನ ನಾವು ಚೆನ್ನಾಗಿ ಬೆಳೀತಾ ಇದ್ದೀವಿ. ಒಳ್ಳೆ ಆದಾಯ ಆಗ್ತೈತಿ ನಮಗೆ. ನಮ್ಮ ಮಗ ದಿನೇಶ್ ಅಂತಂದಿದ್ದಾನೆ, ಅವನು ನಮಗೆ ಎಲ್ಲದರಲ್ಲೂ ಕೈ ಜೋಡಿಸಿ ಕಷ್ಟಪಟ್ಟು ಮಾಡ್ತಾ ಇದ್ದಾನೆ. ನಮಗೆ ಲೇಬರ್ಸು ಸ್ವಲ್ಪ ಕಷ್ಟ ಆದರೂ ಮೇಂಟೈನ್ ಮಾಡ್ತೀವಿ. ಯಾವಾಗಲೂ 3 ಜನ 4 ಜನ ಲೇಬರ್ಸ್ ಕಂಟಿನ್ಯೂಸ್ ಆಗಿ ಬೇಕೇ ಬೇಕು ಈ ಬೆಳೆಗಳಿಗೆ. ಅವನ್ನೆಲ್ಲ ಮೇಂಟೈನ್ ಮಾಡ್ತಾಯಿದ್ದೀವಿ. ನಾವು ಮೊದಲು ತೆಂಗು ಹಾಕಿದ್ವಿ. ತೆಂಗಿನೊಳಗೆ ಇಂಟರ್ ಕ್ರಾಪಾಗಿ ಅರಿಶಿನ ಮಾಡಿದ್ವಿ, ಕಬ್ಬು ಮಾಡಿದ್ವಿ, ರೇಷ್ಮೆ ಮಾಡಿದ್ವಿ. ಆಮೇಲೆ ಅದನ್ನ ತೆಗೆದ್ಮೇಲೆ ಎಲ್ಲ ಈಗ ಅಡಿಕೆ ಮಾಡಿದ್ವಿ. ತೆಂಗಿನೊಳಗೆ 8 ಎಕರೆ ತೆಂಗು ಅಡಿಕೆ ಇತ್ತು. ಇತ್ತೀಚೆಗೆ ತೆಂಗಿನೊಳಗೆ ಅಡಿಕೆ ಇಳುವರಿ ಜಾಸ್ತಿ ಬರ್ತಾ ಇರಲಿಲ್ಲ. ಹಂಗಾಗಿ ತೆಂಗು ಸ್ವಲ್ಪ ತೆಗೆದು ಬಾರ್ಡ್ರ್ನಾಗ ಒಂದು 80-100 ಗಿಡ ಮಾತ್ರ ಬಿಟ್ಟಿದ್ವಿ. ಅದಕ್ಕೆ ನಮಗೆ ತೆಂಗಿಗೆ ಏನು ಮಾಡಿದ್ವಿ, ಕಾಳುಮೆಣಸು ಹಬ್ಸಿದ್ವಿ. ಕಾಳುಮೆಣಸು ಭಾಳ ಚೆನ್ನಾಗಿ ಬಂತು. ಒಂದು 10 ವರ್ಷ ಇಳುವರಿ ಭಾಳ ಚೆನ್ನಾಗಿ ಬಂತು. ಒಂದು ತೆಂಗಿನ ಮರಕ್ಕೆ 7 kg 8 kg ಕಾಳುಮೆಣಸು ಇಳುವರಿ ಬರೋದು. ಮತ್ತು ತೆಂಗು ಭಾಳ ಚೆನ್ನಾಗಿ ಇಳುವರಿ ಕೊಡ್ತಿತ್ತು. ಅದು ಈಗ ನಮಗೆ ಅಡಿಕೆ ಇಳುವರಿ ಬರೋಲ್ಲ ಅಂತಂದು ತೆಂಗು ತೆಗೆದು ಬರೀ ಬಾರ್ಡ್ರ್ನಲ್ಲಿ ಒಂದು 100 ಗಿಡ ಮಾತ್ರ ಬಿಟ್ಕೊಂಡಿದ್ದೀವಿ. ಅದು ಇತ್ತೀಚೆಗೆ ಮಳೆಗಾಲ ಜಾಸ್ತಿ ಆಗಿರೋದ್ರಿಂದ ಕಾಳುಮೆಣಸು ವಿಲ್ಟ್ ಬಂದು ಫೇಲ್ಯೂರ್ ಆಯಿತು. ಅದನ್ನ ತೆಗೆದ್ಮೇಲೆ ಬರೀ ತೆಂಗು ಅಷ್ಟೇ ಇದೆ. ಒಳ್ಳೆ ಇಳುವರಿ ಬರ್ತಾಯಿದೆ ತೆಂಗು ಸತ್ತಿಗೆ. ನಮಗೆ ರೈತರು ಇದನ್ನು ಮಾಡ್ಬೋದು, ತೆಂಗಿನೊಳಗೂ ಮಾಡ್ಬೋದು, ಅಡಿಕೆ ಒಳಗೂ ಮಾಡ್ಬೋದು. ಚಿಕ್ಕ ಅಡಿಕೆ ಗಿಡದಾಗ ಈ ಸೀಬೆ ತೆಗಿಬೋದು. ರೈತರಿಗೆ ಏನು ಸುಲಭವಾದ ಮಾರ್ಗ. ಒಂದು ವರ್ಷದೊಳಗೆ 1 ವರ್ಷ 3 ತಿಂಗಳಿಗೆ ಇಳುವರಿ ಬರ್ತೈತಿ. ಮಾಹಿತಿ ತೋಟಗಾರಿಕೆ ಇಲಾಖೆಯವ್ರು ಕೊಡ್ತಾರೆ, ಕೃಷಿ ವಿಜ್ಞಾನದವ್ರು ಕೊಡ್ತಾರೆ, ಎಲ್ಲರೂ ಕೊಡ್ತಾರೆ.
ಬೆಳೆದಿರ್ತಕ್ಕಂಥ ಬೇಕಾದಷ್ಟು ಜನ ರೈತರಿದ್ದಾರೆ. ಅವ್ರ ಸಲಹೆ ತಗೊಂಡು ನಮ್ಮ ರೈತರು ಈ ಬೆಳೆ ಮಾಡ್ಬೋದು, ಯಾವುದು ತೊಂದರೆ ಇಲ್ಲ. ಒಟ್ಟಿನಲ್ಲಿ ಅಂತರ ಬೆಳೆ ಪದ್ಧತಿ ಮತ್ತು ಸಾವಯವ ಕೃಷಿ ವಿಧಾನಗಳನ್ನು ಸಮರ್ಥವಾಗಿ ಅಳವಡಿಸಿಕೊಂಡು ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಆದಾಯ ಗಳಿಸಿರುವ ಎಚ್.ಪಿ. ಮುರುಗೇಶಪ್ಪ ಅವರು ನಿಜವಾದ ಸಾಧಕ ರೈತನಾಗಿ ಹೊರಹೊಮ್ಮಿದ್ದಾರೆ.